ಹಾಗಾದರೆ ಧನುರಾಶಿಯವರೇ, ನೀವು ಕಾಯುತ್ತಿದ್ದ ಆ ಸಮಯ ಈಗ ಹತ್ತಿರವಾಗುತ್ತಿದೆ. ಅದೃಷ್ಟದ ಚಕ್ರವು ನಿಧಾನವಾಗಿ ನಿಮ್ಮ ಪರವಾಗಿ ತಿರುಗಬಹುದು, ಏಕೆಂದರೆ ಗುರುವಿನ ಉದಯವಾಗಿದೆ ಮತ್ತು ಆಗಸ್ಟ್ 19ರಂದು ಗುರುವು ನಕ್ಷತ್ರ ಬದಲಾವಣೆ ಮಾಡಲಿದ್ದಾರೆ. ಈ ಬದಲಾವಣೆಯು ನಿಮ್ಮ ಸಂಪತ್ತು, ವೃತ್ತಿಜೀವನ ಮತ್ತು ಭವಿಷ್ಯದ ನಿರ್ಧಾರಗಳಲ್ಲಿ ಬಹಳ ಮಹತ್ವದ್ದಾಗಿರಬಹುದು. ದೀರ್ಘಕಾಲದಿಂದ ಸ್ಥಗಿತಗೊಂಡಿದ್ದ ಕೆಲಸಗಳಲ್ಲಿ ಈಗ ಚಲನೆ ಪ್ರಾರಂಭವಾಗಬಹುದು. ಉದ್ಯೋಗಸ್ಥರಿಗೆ ಹೊಸ ಜವಾಬ್ದಾರಿ ಅಥವಾ ಅವಕಾಶಗಳು ಸಿಗಬಹುದು. ವ್ಯಾಪಾರಿಗಳಿಗೆ ಹೊಸ ಸಂಪರ್ಕ ಅಥವಾ ಹೊಸ ಡೀಲ್ ಸಿಗಬಹುದು ಮತ್ತು ಹಣಕಾಸಿನ ವಿಚಾರದಲ್ಲಿ ಗಳಿಕೆಯ ಹೊಸ ದಾರಿ ತೆಗೆದುಕೊಳ್ಳಬಹುದು. ಆದರೆ ಆಗಸ್ಟ್ 19ರ ನಂತರ ಒಂದು ಬದಲಾವಣೆ ಸಂಭವಿಸಲಿದೆ. ಅದನ್ನು ಧನುರಾಶಿಯವರು ಖಂಡಿತವಾಗಿಯೂ ನಿರ್ಲಕ್ಷಿಸಬಾರದು. ಏನು ಬದಲಾಗುತ್ತದೆ ಮತ್ತು ಎಲ್ಲಿಂದ ಲಾಭ ಬರುತ್ತದೆ? ಮುಂದಿನ ಸಂಪೂರ್ಣ ವಿವರಗಳನ್ನು ತಿಳಿಯಲು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಜುಲೈ 15ರಿಂದ ಇಲ್ಲಿಯವರೆಗೆ ಗುರು ಅಸ್ತ ಅಂದರೆ ಮರೆಯಾದ ಸ್ಥಿತಿಯಲ್ಲಿದ್ದಾಗ ನೀವು ವಿಚಿತ್ರವಾದ ಉಸಿರುಗಟ್ಟುವಿಕೆ, ಕೆಲಸಗಳಲ್ಲಿ ಅಡೆತಡೆ ಮತ್ತು ಮಾನಸಿಕ ಒತ್ತಡವನ್ನು ಅನುಭವಿಸಿರಬಹುದು. ಆದರೆ ಈಗ ಕಳೆದ ಆಗಸ್ಟ್ 12ರಂದು ಗುರು ಉದಯವಾಗಿದ್ದಾರೆ. ಇದೇನು ಸಾಮಾನ್ಯ ರಾಶಿ ಭವಿಷ್ಯದ ವಿಡಿಯೋ ಅಲ್ಲ. ನಾವು ಇದರ ಪ್ರತಿಯೊಂದು ಪದರಗಳನ್ನು ಬಿಡಿಸಿ ನೋಡೋಣ. 8ನೇ ಮನೆಯಲ್ಲಿ ಉಚ್ಚ ಗುರುವಿನ ಉದಯ, 10ನೇ ಮನೆಯಲ್ಲಿ ನೀಚ ಶುಕ್ರನ ಇರುವಿಕೆ ಮತ್ತು ನಡೆಯುತ್ತಿರುವ ಶನಿಯ ಕಾಟಕ ಅಂದರೆ ಶನಿಯ ದಯ ನಡುವೆ ಈ ಗೋಚಾರವು ನಿಮ್ಮ ವೃತ್ತಿ ಜೀವನ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ನಿಮ್ಮ ಸಂಬಂಧಗಳ ಮೇಲೆ ನಿಖರವಾಗಿ ಯಾವ ಪ್ರಭಾವ ಬೀರುತ್ತದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಲಿದ್ದೇವೆ. ಆದ್ದರಿಂದ ಆರಾಮಾಗಿ ಕುಳಿತುಕೊಳ್ಳಿ, ಏಕೆಂದರೆ ಮುಂದಿನ ಕೆಲವು ನಿಮಿಷಗಳು ನಿಮ್ಮ ಮುಂಬರುವ ತಿಂಗಳುಗಳ ಸಂಪೂರ್ಣ ತಂತ್ರವನ್ನು ನಿರ್ಧರಿಸಲಿವೆ. ಮೊದಲನೆಯದಾಗಿ, ಈ ಸಂಪೂರ್ಣ ಗೋಚಾರದ ಅಡಿಪಾಯವಾಗಿರುವ ಮೂಲ ವಿಷಯವನ್ನು ಅರ್ಥ ಮಾಡಿಕೊಳ್ಳೋಣ. ಧನುರಾಶಿ, ನಿಮ್ಮ ಸ್ವಭಾವವು ಅಗ್ನಿತತ್ವದ್ದಾಗಿದೆ. ನೀವು ದಾರ್ಶನಿಕರು, ವಿಷನರಿ, ಸತ್ಯವನ್ನು ಹುಡುಕುವ ಜನರು. ನಿಮ್ಮ ರಾಶಾಧಿಪತಿ ದೇವಗುರು ಬೃಹಸ್ಪತಿಯಾಗಿದ್ದಾರೆ. ಲಗ್ನಾಧಿಪತಿಯೇ 8ನೇ ಮನೆಗೆ ಹೋದಾಗ ಜ್ಯೋತಿಷ್ಯದ ಸಾಮಾನ್ಯ ವಿದ್ಯಾರ್ಥಿಯೂ ಕೂಡ ಇದಂತೂ ತುಂಬಾ ಕೆಟ್ಟದಾಯಿತು ಎಂದು ಹೇಳಿಬಿಡುತ್ತಾನೆ. ಆದರೆ ನಾವಿಲ್ಲಿ ಸಾಮಾನ್ಯದ ವಿಷಯದ ಬಗ್ಗೆ ಮಾತನಾಡುತ್ತಿಲ್ಲ. 8ನೇ ಮನೆಯಲ್ಲಿರುವ ಕರ್ಕಾಟಕ ರಾಶಿಯು ಜಲತತ್ವದ ರಾಶಿಯಾಗಿದೆ ಮತ್ತು ಅಲ್ಲಿ ಗುರುವು ತಮ್ಮ ಉಚ್ಚ ಸ್ಥಿತಿಯಲ್ಲಿರುತ್ತಾರೆ. ಇಲ್ಲಿಯವರೆಗೆ ಏನಾಗುತ್ತಿತ್ತು? ಜುಲೈ 15ರಿಂದ ಗುರು ಸೂರ್ಯನಿಗೆ ತುಂಬಾ ಹತ್ತಿರವಿದ್ದ ಕಾರಣ ಅಸ್ತರಾಗಿದ್ದರು. ಅವರ ಶಕ್ತಿ ಅಡಗಿತ್ತು. 8ನೇ ಮನೆಯ ನಕಾರಾತ್ಮಕ ಫಲಿತಾಂಶಗಳು, ಹಠಾತ್ ನಷ್ಟ ಅಥವಾ ಗುಪ್ತ ಕಾಯಿಲೆಗಳು ಕೂಡ ಮರೆಯಾಗಿದ್ದವು. ಒಂಥರ ಮೌನ ಆವರಿಸಿತ್ತು. ಆದರೆ ಆಗಸ್ಟ್ 12ರಂದು ಗುರು ಉದಯಿಸಿದ್ದಾರೆ. ಅವರ ಕಿರಣಗಳು, ಅವರ ಶಕ್ತಿ ಈಗ ನೇರವಾಗಿ ನಿಮ್ಮನ್ನು ತಲುಪಲು ಪ್ರಾರಂಭಿಸಿದೆ. ರಹೀಮನ್ ದಾಸ್ ಜಿ ಯವರ ಒಂದು ಸುಂದರವಾದ ದೋಹಾವಿದೆ. ರಹೀಮನ್ ವಿಪದ ಹೂ ಬಲಿ ಜೋ ತೋರೆ ದಿನ್ ಹೋಯ್ ಹಿತ್ ಹನಿತ್ ಯಾ ಜಗತ್ ಮೇ ಜಾನೆ ಪರತ್ ಸಬ್ ಕೋಯ್. ಸ್ವಲ್ಪ ದಿನಗಳ ಕಾಲ ಬರುವ ಕಷ್ಟವೂ ಒಳ್ಳೆಯದೇ, ಏಕೆಂದರೆ ಆಗಲೇ ಈ ಜಗತ್ತಿನಲ್ಲಿ ಯಾರು ನಿಮಗೆ ಒಳ್ಳೆಯವರು, ಯಾರು ಕೆಟ್ಟವರು ಎಂಬುದು ಎಲ್ಲರಿಗೂ ತಿಳಿಯುತ್ತದೆ. ಈ ಆಗಸ್ಟ್ 12ರ ನಂತರದ ಸಮಯವು ನಿಮಗೆ ಒಂದು ಕಾಸ್ಮಿಕ್ ಅಡಿಟ್ ಅಂದರೆ ಬ್ರಹ್ಮಾಂಡದ ತಪಾಸಣೆಯ ಸಮಯವಾಗಿದೆ. 8ನೇ ಮನೆಯು ಅಡಗಿರುವ ಸತ್ಯದ ಮನೆಯಾಗಿದೆ. ಜ್ಞಾನ ಮತ್ತು ಬೆಳಕಿನ ಗ್ರಹವಾದ ಗುರುವು ಉದಯಿಸಿದಾಗ ಇಲ್ಲಿಯವರೆಗೆ ನಿಮ್ಮಿಂದ ಮಾಚಲ್ಪಟ್ಟಿದ್ದ ನಿಮ್ಮ ಜೀವನದಲ್ಲಿ ಬಹಿರಂಗಗೊಳ್ಳುತ್ತದೆ. ನಿಮ್ಮ ನಿಜವಾದ ಸ್ನೇಹಿತರು ಯಾರು? ನಿಮ್ಮ ಬೆನ್ನ ಹಿಂದೆ ಯಾರು ರಾಜಕೀಯ ಮಾಡುತ್ತಿದ್ದಾರೆ? ನಿಮ್ಮ ಯಾವ ಹೂಡಿಕೆ ತಪ್ಪಾಗಿತ್ತು? ಇವೆಲ್ಲವೂ ಕನ್ನಡಿಯಂತೆ ಸ್ಪಷ್ಟವಾಗಲಿದೆ. ಆರಂಭದಲ್ಲಿ ಈ ಸತ್ಯ ಸ್ವಲ್ಪ ಕಹಿಯಾಗಿ ಎನಿಸಬಹುದು, ಆದರೆ ಭವಿಷ್ಯದ ದೊಡ್ಡ ನಷ್ಟದಿಂದ ನಿಮ್ಮನ್ನು ಪಾರು ಮಾಡಲು ಈ ಜ್ಯೋತಿಷ್ಯದ ಶಸ್ತ್ರಚಿಕಿತ್ಸೆ ಅಗತ್ಯವಾಗಿತ್ತು ಎಂಬುದನ್ನು ನಂಬಿ. ಈಗ ಮುಂಬರುವ ಆಗಸ್ಟ್ 19ರಂದು ಮುಂಜಾನೆ ಸುಮಾರು 3:10 ಸಂಭವಿಸಲಿರುವ 2ನೇ ಸ್ಫೋಟಕ ಕಡೆಗೆ ಬರೋಣ. ಗುರುವು ಕೇವಲ ಉದಯಿಸಿಲ್ಲ, ಬದಲಾಗಿ ಈಗ ಅವರು ಪುಷ್ಯ ನಕ್ಷತ್ರವನ್ನು ಬಿಟ್ಟು ಆಶ್ಲೇಷ ನಕ್ಷತ್ರವನ್ನು ಪ್ರವೇಶಿಸಲಿದ್ದಾರೆ. ಅಲ್ಲಿ ಅವರು ಅಕ್ಟೋಬರ್ 31ರವರೆಗೆ ಇರಲಿದ್ದಾರೆ. ಇದನ್ನು ಬಹಳ ಗಮನವಿಟ್ಟು ಅರ್ಥ ಮಾಡಿಕೊಳ್ಳಿ. ಆಶ್ಲೇಷ ನಕ್ಷತ್ರದ ಅಧಿಪತಿ ಬುಧ ಮತ್ತು ಇದರ ಸಂಕೇತವನ್ನು ವಿಷಕಾರಲು ಸಿದ್ಧವಾಗಿರುವ ಸುತ್ತಿಕೊಂಡಿರುವ ಹಾವಿಗೆ ಹೋಲಿಸಲಾಗಿದೆ. ಜ್ಯೋತಿಷ್ಯದಲ್ಲಿ ಆಶ್ಲೇಷ ಎಂದರೆ ಭೇದಿಸುವುದು, ಆಳವಾಗಿ ಸೀಳುವ ಬುದ್ಧಿ, ರಹಸ್ಯ ಮತ್ತು ಹಠಾತ್ ಆಗುವ ಬದಲಾವಣೆಗಳು. ಧನುರಾಶಿಗೆ ಬುಧ ಯಾರು? ಬುಧ ನಿಮ್ಮ 7ನೇ ಮನೆ ಮತ್ತು 10ನೇ ಮನೆಯ ಅಧಿಪತಿಯಾಗಿದ್ದಾರೆ. ಈಗ ಸೂತ್ರವನ್ನು ಜೋಡಿಸಿ. ಜ್ಞಾನದ ಗ್ರಹ,
ಸತ್ಯವನ್ನು ಹುಡುಕುವ ರಾಶಿಯ ಅಧಿಪತಿಯಾಗಿ ಉಪಪ್ರಜ್ಞೆ ಮನಸ್ಸಿನ ರಾಶಿಯಲ್ಲಿ ರಹಸ್ಯಗಳ ನಕ್ಷತ್ರದಲ್ಲಿ ಸಂಚರಿಸುತ್ತಿದ್ದಾರೆ. ಇದರ ನೇರ ಅರ್ಥವೇನೆಂದರೆ ಆಗಸ್ಟ್ 19ರಿಂದ ಅಕ್ಟೋಬರ್ ಅಂತ್ಯದವರೆಗಿನ ನಿಮ್ಮ ಕಂಫರ್ಟ್ ಝೋನ್ನಿಂದ ಅಂದರೆ ಆರಾಮದಾಯಕ ವಲಯದಿಂದ ನಿಮ್ಮನ್ನು ಸಂಪೂರ್ಣವಾಗಿ ಹೊರಗೆ ಎಳೆಯಲಾಗುತ್ತದೆ. ನಿಮ್ಮ ಕೆಲಸದ ಸ್ಥಳದಲ್ಲಿ ಮತ್ತು ನಿಮ್ಮ ಸಂಬಂಧಗಳಲ್ಲಿ ಇದುವರೆಗೆ ದಮನಗೊಂಡಿದ್ದ ಯಾವುದೇ ವಿಷಯಗಳಿದ್ದರೂ ಅವು ಈಗ ಇದ್ದಕ್ಕಿದ್ದಂತೆ ಹೆಡೆಬಿಚ್ಚಿ ನಿಮ್ಮ ಮುಂದೆ ನಿಲ್ಲುತ್ತವೆ. ಈಗ ಇಲ್ಲಿ ಒಂದು ವಿಷಯವನ್ನು ನಾನು ಸ್ಪಷ್ಟಪಡಿಸುತ್ತೇನೆ. ಅಂತರ್ಜಾಲದಲ್ಲಿ ಎಲ್ಲರೂ ಅಷ್ಟಮದ ಗುರು ನಾಶ ಮಾಡುತ್ತಾನೆ ಎಂದು ಹೇಳುತ್ತಿದ್ದಾರೆ. ನಾನು ಯಾವಾಗಲೂ ಹೇಳುತ್ತೇನೆ, ಜ್ಯೋತಿಷ್ಯವೆಂದರೆ ಕೇವಲ ರಾಶಿಯ ಹೆಸರನ್ನು ಓದುವುದಲ್ಲ, ಇದು ಅತ್ಯಂತ ಆಳವಾದ ಗಣಿತದ ಲೆಕ್ಕಾಚಾರವಾಗಿದೆ. ಆಶ್ಲೇಷ ನಕ್ಷತ್ರಕ್ಕೆ ಗುರುವಿನ ಪ್ರವೇಶವು ಪ್ರತಿಯೊಬ್ಬ ಧನುರಾಶಿಯವರಿಗೂ ಒಂದೇ ರೀತಿಯ ಫಲಿತಾಂಶವನ್ನು ನೀಡುವುದಿಲ್ಲ. ನಿಮ್ಮ ಜನ್ಮ ನಕ್ಷತ್ರ ಯಾವುದು ಎಂಬುದರ ಮೇಲೆ ಇದು ಅವಲಂಬಿತವಾಗಿರುತ್ತದೆ. ಒಂದು ವೇಳೆ ನಿಮ್ಮ ಜನ್ಮ ನಕ್ಷತ್ರ ಮೂಲ ಆಗಿದ್ದರೆ ಗುರುವಿನ ಈ ಗೋಚಾರವು ನಿಮಗೆ ಅತ್ಯಂತ ಸಕಾರಾತ್ಮಕವಾಗಿರಲಿದೆ. ನೀವು 8ನೇ ಮನೆಯ ಆ ನೋವು ಅಥವಾ ಆ ತೀವ್ರ ಮಾನಸಿಕ ಒತ್ತಡವನ್ನು ಅನುಭವಿಸಬೇಕಾಗಿಲ್ಲ. ಈ ಸಮಯವು ನಮಗೆ ಇದ್ದಕ್ಕಿದ್ದಂತೆ ಕೆಲವು ಒಳ್ಳೆಯ ಸುದ್ದಿಗಳನ್ನು ತರಬಹುದು. ಒಂದು ವೇಳೆ ನಿಮ್ಮ ಜನ್ಮದ ನಕ್ಷತ್ರ ಪೂರ್ವಾಷಾಢ ಆಗಿದ್ದರೆ ಈ ಪರಿಸ್ಥಿತಿಯು ನಿಮಗೆ ಅತ್ಯುತ್ತಮವೆಂದು ಹೇಳಲಾಗುತ್ತದೆ. ಗ್ರಹಗಳ ಈ ಸಂಯೋಜನೆಯು ನಿಮಗೆ ಬಹಳ ಅನುಕೂಲಕರವಾಗಿದೆ. ನೀವು ಅನಗತ್ಯವಾಗಿ ಚಿಂತಿಸುವ ಅಗತ್ಯವೇ ಇಲ್ಲ. ನಿಮ್ಮ ಕೆಲಸಗಳು ಸರಾಗವಾಗಿ ನಡೆಯುತ್ತಾ ಹೋಗುತ್ತವೆ. ಆದರೆ ನಿಮ್ಮ ಜನ್ಮ ನಕ್ಷತ್ರ ಉತ್ತರಾಷಾಢ ಆಗಿದ್ದರೆ ನಾನಿಲ್ಲಿ ನಿಮಗೆ ಅತ್ಯಂತ ಸ್ಪಷ್ಟ ಮತ್ತು ಕಟ್ಟುನಿಟ್ಟಾದ ಎಚ್ಚರಿಕೆಯನ್ನು ನೀಡಬೇಕಾಗುತ್ತದೆ. ಧನುರಾಶಿ, ಉತ್ತರಾಷಾಢ ನಕ್ಷತ್ರ ಮತ್ತು ಆಶ್ಲೇಷದಲ್ಲಿ ಗುರು, ಇದು ಅತ್ಯಂತ ವ್ಯತಿರಿಕ್ತ ಮತ್ತು ಸವಾಲಿನ ಸಂಯೋಜನೆಯಾಗಿದೆ. ನಿಮ್ಮ ಆರೋಗ್ಯದಲ್ಲಿ ಹಠಾತ್ ಕುಸಿತ, ಕೌಟುಂಬಿಕ ಸುಖದಲ್ಲಿ ಕೊರತೆ ಮತ್ತು ಆತ್ಮವಿಶ್ವಾಸದಲ್ಲಿ ಭಾರಿ ಇಳಿತವನ್ನು ನೀವು ಅನುಭವಿಸಬಹುದು. ನಿಮಗಾಗಿ ಹೋರಾಟದ ಮಟ್ಟವು ಇತರರಿಗಿಂತ ಹೆಚ್ಚಾಗಿರುತ್ತದೆ. ಇದರೊಂದಿಗೆ ನಿಮ್ಮ ಲಗ್ನ ಕುಂಡಲಿ ನಿಮಗೆ ತಿಳಿದಿದ್ದರೆ ಇನ್ನೊಂದು ವಿಷಯವನ್ನು ಸೇರಿಸಿಕೊಳ್ಳಿ. ನಿಮ್ಮ ಲಗ್ನವು ಮಿಥುನ, ತುಲಾ, ವೃಷಭ, ಕನ್ಯಾ ಅಥವಾ ಮಕರ ಆಗಿದ್ದರೆ ಗುರು ನಿಮಗೆ ಅಕಾರಕ ಅಂದರೆ ಲಾಭದಾಯಕವಲ್ಲದ ಗ್ರಹವಾಗಿರುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಈ ಅಷ್ಟಮ ಗೋಚಾರದ ನಕಾರಾತ್ಮಕ ಪರಿಣಾಮಗಳನ್ನು ನೀವು ಹೆಚ್ಚು ನೋಡಬೇಕಾಗಬಹುದು. ಆದರೆ ನಿಮ್ಮ ಲಗ್ನವು ಮೇಷ, ಸಿಂಹ, ಧನು, ಕರ್ಕಾಟಕ, ವೃಶ್ಚಿಕ, ಮೀನ ಅಥವಾ ಕುಂಭ ಆಗಿದ್ದರೆ ಗುರು ನಿಮ್ಮ ಕಾರಕ ಗ್ರಹವಾಗಿದ್ದಾರೆ. 8ನೇ ಮನೆಯಲ್ಲಿದ್ದರೂ ಅವರು ಗುರಾಣಿಯಂತೆ ನಿಮ್ಮನ್ನು ರಕ್ಷಿಸುತ್ತಾರೆ. ಬನ್ನಿ ಈಗ ಥಂಬ್ನೇಲ್ ನೋಡಿ ನೀವು ಕಾಯುತ್ತಿರುವ ವಿಷಯಕ್ಕೆ ಬರೋಣ. ನಿಮ್ಮ ಹಣ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನಿಜವಾಗಿಯೂ ಚಿನ್ನದ ಮಳೆಯೇ ಸುರಿಯಲಿದೆಯೇ? ಜ್ಯೋತಿಷ್ಯದ ದೃಷ್ಟಿಕೋನದಿಂದ ಅರ್ಥ ಮಾಡಿಕೊಳ್ಳಿ. 8ನೇ ಮನೆಯಲ್ಲಿ ಕುಳಿತಿರುವ ಗುರು ತನ್ನ 7ನೇ ದೃಷ್ಟಿಯಿಂದ ನಿಮ್ಮ 2ನೇ ಮನೆಯನ್ನು ನೋಡುತ್ತಿದ್ದಾನೆ. 2ನೇ ಮನೆಯು ಮಕರ ರಾಶಿಯದ್ದಾಗಿದೆ. ಗುರುವಿನ ಈ ದೃಷ್ಟಿಯು ನಿಮಗೆ ಬಹಳಷ್ಟು ನಿರಾಳತೆಯನ್ನು ತರುತ್ತದೆ. ನಿಮ್ಮ ದೀರ್ಘಕಾಲದಿಂದ ಸಿಲುಕಿಕೊಂಡಿದ್ದ ಹಣ ಅಥವಾ ಮಾರುಕಟ್ಟೆಯಲ್ಲಿ ಸಿಲುಕಿದ್ದ ಹಣವು ಈಗ ಹಿಂತಿರುಗಿ ಬರುವ ಬಲವಾದ ಸಾಧ್ಯತೆ ಇದೆ. 8ನೇ ಮನೆಯು ಹಠಾತ್ ಘಟನೆಗಳು ಮತ್ತು ಗಳಿಸಿದ ಹಣವನ್ನು ಸಹ ಪ್ರತಿನಿಧಿಸುವುದರಿಂದ ವಿಮಾ ಪಾಲಿಸಿ, ಯಾವುದೇ ಹಳೆಯ ಬಾಕಿ ಉಳಿದಿರುವ ಪಿಂಚಣಿ, ಗ್ರಾಚ್ಯುಟಿ, ತೆರಿಗೆ ಮರುಪಾವತಿ ಅಥವಾ ಪಿತ್ರಾರ್ಜಿತ ಆಸ್ತಿಯಿಂದ ನೀವು ಹಠಾತ್ ದೊಡ್ಡ ಲಾಭವನ್ನು ಪಡೆಯಬಹುದು. ಯಾವುದೋ ನಿಧಿಯೇ ಸಿಕ್ಕಂತೆ ನಿಮಗೆ ಅನಿಸಬಹುದು. ಹಳೆಯ ಕಾನೂನು ಕಡತಗಳು ಅಥವಾ ಬ್ಯಾಂಕ್ ದಾಖಲೆಗಳು ಈಗ ನಿಮ್ಮ ಪರವಾಗಿ ಕೆಲಸ ಮಾಡುತ್ತವೆ. ಉದ್ಯೋಗಸ್ಥರ ಬಾಕಿ ಇರುವ ವೇತನ ಅಥವಾ ಇನ್ಕ್ರಿಮೆಂಟ್ ಈ ಸಮಯದಲ್ಲಿ ಬಿಡುಗಡೆಯಾಗಬಹುದು. ಆದರೆ ಎಂಬುದನ್ನು ಬಹಳ ಗಮನವಿಟ್ಟು ಕೇಳಿ. ನಿಮ್ಮ 11ನೇ ಮತ್ತು 6ನೇ ಮನೆಯ ಅಧಿಪತಿಯಾದ ಶುಕ್ರ ಈ ಸಮಯದಲ್ಲಿ ನಿಮ್ಮ 10ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿ ಕುಳಿತಿದ್ದಾನೆ. ಶುಕ್ರನು ಹಣದ ನೈಸರ್ಗಿಕ ಕಾರಕನೂ ಹೌದು. ಇದರ ಅರ್ಥವೇನೆಂದರೆ ಹಣವಂತೂ ಇದ್ದಕ್ಕಿದ್ದಂತೆ ಬರುತ್ತದೆ. ಆದರೆ ಆ ಹಣ ಬಂದ ತಕ್ಷಣ ಯೋಚಿಸದೆ ಬೇರೆ ಯಾವುದೋ ಹೊಸ ಜಾಗದಲ್ಲಿ ಹೂಡಿಕೆ ಮಾಡಿದರೆ ನಿಮಗೆ ಭಾರಿ ನಷ್ಟವಾಗಬಹುದು. ನನ್ನ ಸ್ಪಷ್ಟ ಸಲಹೆ ಎಂದರೆ ಅದೃಷ್ಟವನ್ನು ಮಾತ್ರ ನೆಚ್ಚಿಕೊಂಡು ಕುಳಿತುಕೊಳ್ಳಬೇಡಿ. ಸಂಸ್ಕೃತದಲ್ಲಿ ಹೇಳುತ್ತಾರಲ್ಲ, ಭಾಗ್ಯಂ ಫಲತಿ ಸರ್ವತ್ರ. ಆದರೆ ಈ ಗೋಚಾರದಲ್ಲಿ ಕರ್ಮವಿಲ್ಲದೆ ಕೆಲಸ ಮಾಡದೆ ಅದೃಷ್ಟವು ಯಾವುದೇ ಫಲವನ್ನು ನೀಡುವುದಿಲ್ಲ. ನಿಮಗೆ ಇದ್ದಕ್ಕಿದ್ದಂತೆ ಹಣ ಬಂದರೆ ನಿಮ್ಮ ಮೊದಲ ಆದ್ಯತೆ ನಿಮ್ಮ ಹಳೆಯ ಸಾಲಗಳನ್ನು ತೀರಿಸಿಕೊಳ್ಳುವುದಾಗಿರಬೇಕು. ಆಶ್ಲೇಷ ನಕ್ಷತ್ರವು ಶಾರ್ಟ್ ಕಟ್ ನ ನಕ್ಷತ್ರವಲ್ಲ. ಷೇರು ಮಾರುಕಟ್ಟೆಯಲ್ಲಿ ಯಾವುದೇ ದೊಡ್ಡ ರಿಸ್ಕ್ ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ಯಾರನ್ನು ಕುರುಡಾಗಿ ನಂಬಬೇಡಿ. ಪ್ರತಿ ದಾಖಲೆಯನ್ನು 10 ಬಾರಿ ಓದಿ. ಹಣವು ಸರಿಯಾದ ಸ್ಥಳದಲ್ಲಿ ಖರ್ಚಾಗುತ್ತದೆ. ಉದಾಹರಣೆಗೆ ಮನೆಯಲ್ಲಿ ನಡೆಯುವ ಶುಭ ಮಂಗಳ ಕಾರ್ಯಗಳಲ್ಲಿ. ಆದರೆ ಹೂಡಿಕೆಯ ವಿಷಯಕ್ಕೆ ಬಂದಾಗ ಈ ಸಮಯದಲ್ಲಿ ಹೆಜ್ಜೆಗಳನ್ನು ಬಹಳ ಎಚ್ಚರಿಕೆಯಿಂದ ಇಡಬೇಕು. ಈಗ ನಿಮ್ಮ ಕಾರ್ಯಕ್ಷೇತ್ರದ ಬಗ್ಗೆ ಮಾತನಾಡೋಣ. ನಾನು ಹೇಳಿದಂತೆ ಆಶ್ಲೇಷ ನಕ್ಷತ್ರದ ಅಧಿಪತಿ ಬುಧ.
ನಿಮ್ಮ ಕರ್ಮಭಾವ ಅಂದರೆ 10ನೇ ಮನೆಯ ಅಧಿಪತಿಯಾಗಿದ್ದಾನೆ ಮತ್ತು ಗುರು 8ನೇ ಮನೆಯಲ್ಲಿ ಕುಳಿತಿದ್ದಾನೆ. ಆಗಸ್ಟ್ ಕೊನೆಯ ವಾರದಿಂದ ಅಕ್ಟೋಬರ್ ಅಂತ್ಯದವರೆಗೆ ನಿಮ್ಮ ಕಚೇರಿ ಅಥವಾ ವ್ಯವಹಾರದಲ್ಲಿ ದೊಡ್ಡ ಕ್ರಾಂತಿ ಅಥವಾ ತಲ್ಲಣ ಉಂಟಾಗುವ ಸಾಧ್ಯತೆ ಇದೆ. ಅಧಿಕಾರ ಬದಲಾವಣೆ, ಹಠಾತ್ ವರ್ಗಾವಣೆ ಅಥವಾ ಕಾರ್ಪೊರೇಟ್ ರಚನೆಯಲ್ಲಿ ಬದಲಾವಣೆಗಳನ್ನು ಕಾಣಬಹುದು. ನಿಮಗೆ ಬಡ್ತಿ ಅಥವಾ ದೊಡ್ಡ ವಿದೇಶಿ ಡೀಲ್ ಸಿಗಬಹುದು, ಆದರೆ ಅದರ ಜೊತೆಗೆ ಕೆಲವು ಗುಪ್ತ ಷರತ್ತುಗಳು ಇರುತ್ತವೆ. ನೀವು ಅನುಭವಿಸುವ ಅತಿ ದೊಡ್ಡ ವಿಷಯವೇನೆಂದರೆ ನಿಮ್ಮ ಬೆನ್ನ ಹಿಂದೆ ನಡೆಯುತ್ತಿರುವ ರಾಜಕೀಯದ ಬಹಿರಂಗ. ಸೆಪ್ಟೆಂಬರ್ ಮಧ್ಯದ ವೇಳೆಗೆ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮನ್ನು ಆಶ್ಚರ್ಯಗೊಳಿಸುವಂತಹ ಸತ್ಯವೊಂದು ಹೊರಬರುತ್ತದೆ. ನಿಮ್ಮ ಹೆಸರನ್ನು ಯಾರು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದರು ಅಥವಾ ನಿಮ್ಮ ವಿರುದ್ಧ ಯಾರು ಕತೆ ಕಟ್ಟುತ್ತಿದ್ದರು ಎಂಬುದು ನಿಮಗೆ ತಿಳಿಯುತ್ತದೆ. ಆಶ್ಲೇಷ ಸ್ಲೋ ಪಾಯ್ಸನ್, ನಿಧಾನವಾಗಿ ಕೊಲ್ಲುವ ವಿಷನಂತೆ ಕೆಲಸ ಮಾಡುತ್ತದೆ. ಕೆಲಸ ಮುಗಿದ ನಂತರವೇ ನಷ್ಟದ ಬಗ್ಗೆ ತಿಳಿಯುತ್ತದೆ. ಆದರೆ ಈಗ ಗುರುವಿನ ಉದಯವು ಆ ವಿಷಯವನ್ನು ತಟಸ್ಥಗೊಳ್ಳುತ್ತದೆ. ಇಲ್ಲಿ ಬಹಳ ಶುಭಕರವಾದ ಪರಿಸ್ಥಿತಿಯು ನಿರ್ಮಾಣವಾಗುತ್ತಿದೆ. ನಿಮ್ಮ 4ನೇ ಮನೆಯಲ್ಲಿ ಶನಿದೇವರು ವಕ್ರರಾಗಿ ಕುಳಿತಿದ್ದಾರೆ. ಇದರಿಂದಾಗಿ ನಿಮ್ಮ ಮೇಲೆ ಶನಿಯ ದಯ್ಯ ಪ್ರಭಾವವಿದೆ. ಈ ದಯ್ಯ ಕಳೆದ ಸಾಕಷ್ಟು ಸಮಯದಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ವಿಪರೀತ ಕೆಲಸದ ಒತ್ತಡ, ಮಾನಸಿಕ ಒತ್ತಡ ಮತ್ತು ಅಡೆತಡೆಗಳನ್ನು ಉಂಟು ಮಾಡಿತ್ತು. ಆದರೆ ಈಗ 8ನೇ ಮನೆಯಿಂದ ಗುರು ತನ್ನ 9ನೇ ಅಮೃತ ಸಮಾನ ದೃಷ್ಟಿಯನ್ನು ನೇರವಾಗಿ 4ನೇ ಮನೆಯ ಮೇಲೆ, ಅಂದರೆ ತನ್ನದೇ ಮೀನರಾಶಿ ಮತ್ತು ಅಲ್ಲಿ ಕುಳಿತಿರುವ ಶನಿಯ ಮೇಲೆ ಬೀರುತ್ತಿದ್ದಾನೆ. ಯಾವುದೇ ಗ್ರಹವು ತನ್ನದೇ ಮನೆಯನ್ನು ನೋಡಿದಾಗ ಅದು ಆ ಮನೆಗೆ ಶಕ್ತಿಯನ್ನು ನೀಡುತ್ತದೆ ಎಂಬುದು ಜ್ಯೋತಿಷ್ಯದ ಬಹಳ ನಿಖರವಾದ ನಿಯಮ. ಗುರುವಿನ ಈ ದೃಷ್ಟಿಯಿಂದ ಶನಿಯ ದಯ್ಯದಿಂದ ಉಂಟಾಗಿದ್ದ ನಕಾರಾತ್ಮಕ ಪ್ರಭಾವವು ಬಹುಪಾಲು ಶಾಂತವಾಗುತ್ತದೆ. ನಿಮ್ಮ ಮೇಲಧಿಕಾರಿಗಳ ವರ್ತನೆ ನಿಮ್ಮ ಬಗ್ಗೆ ಇದ್ದಕ್ಕಿದ್ದಂತೆ ಮೃದುವಾಗುತ್ತದೆ ಮತ್ತು ಸಹಕಾರಿಯಾಗುತ್ತದೆ. ಬಾಸ್ನ ಹಠಮಾರಿ ಧೋರಣೆಯಿಂದ ಇದುವರೆಗೆ ನಿಂತು ಹೋಗಿದ್ದ ಕೆಲಸಗಳು ಈಗ ಸುಗಮವಾಗಿ ಮುಂದುವರಿಯುತ್ತವೆ. ವಿಶೇಷವಾಗಿ ಜ್ಯೋತಿಷ್ಯ, ತಂತ್ರ ಮಂತ್ರ, ಬೋಧನೆ, ಸಾಫ್ಟ್ವೇರ್ ಎಂಜಿನಿಯರಿಂಗ್, ವೈಜ್ಞಾನಿಕ ಸಂಶೋಧನೆ ಅಥವಾ ಆಮದು ರಫ್ತು ಸಂಬಂಧಿಸಿದವರಿಗೆ ಈ ಸಮಯವು ದೊಡ್ಡ ಸಾಧನೆಯನ್ನು ತಂದುಕೊಡಬಹುದು. ಒಂದು ವಿಷಯವನ್ನು ಮಾತ್ರ ನೆನಪಿನಲ್ಲಿಡಿ, ಗುರು 8ನೇ ಮನೆಯಲ್ಲಿ ಇರುವುದರಿಂದ ಕಾನೂನು ಬಾಹಿರವಾದ ಅಥವಾ ನೀವು ಮರಮ್ಯಾಚ ಮಾಡಬೇಕಾದಂತಹ ಯಾವುದೇ ಕೆಲಸವನ್ನು ಮಾಡಬೇಡಿ. ಅಹಂಕಾರ ಮತ್ತು ಆತುರವನ್ನು ತಪ್ಪಿಸಿ. ಈಗ ನಿಮ್ಮ ಕೌಟುಂಬಿಕ ಜೀವನ ಮತ್ತು ಸಂಬಂಧಗಳ ಆಳಕ್ಕೆ ಹೋಗೋಣ. ನಿಮ್ಮ 5ನೇ ಮನೆಯ ಅಧಿಪತಿ ಮಂಗಳನ ಉಗ್ರತೆಯಿಂದಾಗಿ ಕಳೆದ ಸ್ವಲ್ಪ ಸಮಯದಿಂದ ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಸಾಕಷ್ಟು ಬಿಸಿ ವಾತಾವರಣ, ವಾಗ್ವಾದಗಳು ಮತ್ತು ತಪ್ಪು ತಿಳುವಳಿಕೆಗಳು ನಡೆಯುತ್ತಿರಬಹುದು. ಆದರೆ ಗುರುವಿನ 5ನೇ ದೃಷ್ಟಿಯು ನಿಮ್ಮ 12ನೇ ಮನೆಯ ಮೇಲೆ ಬೀಳುತ್ತಿದೆ ಮತ್ತು 7ನೇ ದೃಷ್ಟಿ 2ನೇ ಮನೆಯ ಮೇಲಿದೆ. ಇದರ ಪರಿಣಾಮವಾಗಿ ಲಾಂಗ್ ಡಿಸ್ಟೆನ್ಸ್, ದೂರದ ಸಂಬಂಧದಲ್ಲಿರುವ ದಂಪತಿಗಳ ನಡುವೆ ಇದ್ದಕ್ಕಿದ್ದಂತೆ ಉತ್ತಮ ಬಾಂಧವ್ಯ ಬೆಳೆಯುತ್ತದೆ. ನೀವು ಒಟ್ಟಿಗೆ ಗುಣಮಟ್ಟದ ಸಮಯವನ್ನು ಅಂದರೆ ಕ್ವಾಲಿಟಿ ಟೈಮ್ ಕಳೆಯಲು ಸಾಧ್ಯವಾಗುತ್ತದೆ ಮತ್ತು ಹಳೆಯ ಜಗಳಗಳು ಶಮನಗೊಳ್ಳುತ್ತವೆ. ವಿವಾಹಿತರು ಅಥವಾ ವ್ಯಾಪಾರ ಪಾಲುದಾರರಿಗೆ ಬುಧನು ಆಶ್ಲೇಷ ನಕ್ಷತ್ರದ ಪ್ರಭಾವದಲ್ಲಿದ್ದಾನೆ. ಇದರ ಅರ್ಥವೇನೆಂದರೆ ನಿಮ್ಮ ಸಂಬಂಧದಲ್ಲಿ ನೀವಿಬ್ಬರೂ ಒಬ್ಬರಿಗೊಬ್ಬರು ಹೇಳಲು ಹೆದರುತ್ತಿದ್ದ ವಿಷಯಗಳು ಇದ್ದಕ್ಕಿದ್ದಂತೆ ಸ್ಫೋಟಗೊಂಡು ಹೊರಬರುತ್ತವೆ. ಅದೇನು ಬ್ರೇಕಪ್ ಅಥವಾ ವಿಚ್ಛೇದನ ಪರಿಸ್ಥಿತಿಯಲ್ಲ, ಇದು ಸಂಬಂಧದ ಮಾನಸಿಕ ಶಸ್ತ್ರಚಿಕಿತ್ಸೆಯಾಗಿದೆ. ನೀವಿಬ್ಬರೂ ನಿಮ್ಮ ಗುಪ್ತ ದೂರುಗಳನ್ನು ಒಬ್ಬರಿಗೊಬ್ಬರು ಹೇಳಿಕೊಂಡಾಗ ಆ ನಂತರ ಸೃಷ್ಟಿಯಾಗುವ ಹೊಂದಾಣಿಕೆಯು ಮೊದಲಿಗಿಂತಲೂ ಹೆಚ್ಚು ಬಲವಾದ ಮತ್ತು ಪಾರದರ್ಶಕವಾಗಿರುತ್ತೆ. ಅವಿವಾಹಿತರಿಗೆ ನನ್ನದೊಂದು ವಿಶೇಷ ಸಲಹೆ ಇದೆ. ಗುರು ಉದಯಿಸಿರುವುದರಿಂದ ಮದುವೆಯ ಮಾತುಕತೆ ನಡೆಯಬಹುದು. ಆದರೆ ಗುರು 8ನೇ ಮನೆಯಲ್ಲಿರುವುದರಿಂದ ಕೇವಲ ಆತುರದಿಂದ ಅಥವಾ ಯಾವುದೇ ಒತ್ತಡಕ್ಕೆ ಮಣಿದು ಈಗಲೇ ಮದುವೆಯ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಈ ಸಮಯದಲ್ಲಿ ಸ್ವಲ್ಪ ತಾಳ್ಮೆ ಇರಲಿ, ವಿಷಯಗಳು ಪಕ್ವವಾಗಲು ಸಮಯ ಕೊಡಿ. ಇದರ ಜೊತೆಗೆ ಗುರು ನಿಮ್ಮ 4ನೇ ಮನೆಯ ಅಧಿಪತಿಯಾಗಿದ್ದಾರೆ ಮತ್ತು ಅದೇ ಮನೆಯನ್ನು ನೋಡುತ್ತಿದ್ದಾರೆ. ಕಳೆದ ಕೆಲವು ತಿಂಗಳುಗಳಿಂದ ಅತ್ಯಂತ ಮಂದ, ನೀರಸ ಮತ್ತು ಹೊಂದಾಣಿಕೆ ಇಲ್ಲದೆ ಹೋಗುತ್ತಿದ್ದ ಮನೆಯ ವಾತಾವರಣವು ಈಗ ಇದ್ದಕ್ಕಿದ್ದಂತೆ ಜೀವಂತಗೊಳ್ಳುತ್ತದೆ. ನೀವು ದೀರ್ಘಕಾಲದಿಂದ ಆಸ್ತಿ ಅಥವಾ ವಾಹನ ಖರೀದಿಸಲು ಪ್ರಯತ್ನಿಸುತ್ತಿದ್ದ ಅದು ಶನಿಯ ಕಾರಣದಿಂದ ಮುಂದೂಡಲ್ಪಟ್ಟಿದ್ದರೆ ಈಗ ಆ ದಿಕ್ಕಿನಲ್ಲಿ ಸಕಾರಾತ್ಮಕ ಫಲಿತಾಂಶಗಳು ಸಿಗುತ್ತವೆ. ಅತ್ಯುತ್ತಮ ವಿಷಯವೆಂದರೆ ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಕುಸಿತ ಅಥವಾ ಹಳೆಯ ಕೌಟುಂಬಿಕ ಕಲಹಗಳು ಈಗ ಬಗೆಹರಿಯುವಂತೆ ತೋರುತ್ತದೆ. ವಿದ್ಯಾರ್ಥಿಗಳಿಗೆ ಗುರು ಜ್ಞಾನದ ಕಾರಕ. ಸಂಶೋಧನೆ, ಪೊಲೀಸ್, ಸೇನೆ, ವೈದ್ಯಕೀಯ ಅಥವಾ ಯಾವುದೇ ಆಳವಾದ ವಿಜ್ಞಾನವನ್ನು ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಸಮಯವು ಯಾವುದೇ ವರಕ್ಕಿಂತ ಕಮ್ಮಿ ಇಲ್ಲ. ನಿಮ್ಮ ಏಕಾಗ್ರತೆಯಲ್ಲಿ ಅದ್ಭುತವಾದ ಹೆಚ್ಚಳವಾಗುತ್ತದೆ. 12ನೇ ಮನೆಯ ಮೇಲೆ ದೃಷ್ಟಿ ಇರುವುದರಿಂದ ನೀವು ವಿದೇಶಕ್ಕೆ ಹೋಗುವ
ಕಡತ ನಿಂತು ಹೋಗಿದ್ದರೆ ಅಥವಾ ವೀಸಾ ಸಿಕ್ಕಿ ಹಾಕಿಕೊಂಡಿದ್ದರೆ ಆಗಸ್ಟ್ ಅಂತ್ಯದಿಂದ ಅಕ್ಟೋಬರ್ ನಡುವೆ ನೀವು ಬಹಳ ಒಳ್ಳೆಯ ಸುದ್ದಿಯನ್ನು ಪಡೆಯಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿಯೂ ಅಚ್ಚರಿಯ ಯಶಸ್ಸು ಸಿಗುವ ಬಲವಾದ ಯೋಗಗಳಿವೆ. ಗೃಹಿಣಿಯರಿಗೆ ಈ ಗೋಚಾರದ ನೇರ ಪರಿಣಾಮವು ನಿಮ್ಮ ಮನೆಯ ಬಡ್ಜೆಟ್ ಮತ್ತು ಮಾನಸಿಕ ನೆಮ್ಮದಿಯ ಮೇಲೆ ಬೀಳುತ್ತದೆ. 2ನೇ ಮನೆಯ ಮೇಲೆ ಗುರುವಿನ ದೃಷ್ಟಿ ಇರುವುದರಿಂದ ಮನೆಯಲ್ಲಿ ಹಣದ ಹರಿವು ಸುಧಾರಿಸುತ್ತದೆ. ನೀವು ಉಳಿಸಲು ಬಯಸುತ್ತಿದ್ದ ಹಣವು ಈಗ ಉಳಿತಾಯವಾಗಲು ಪ್ರಾರಂಭವಾಗುತ್ತದೆ. ಆದರೆ 8ನೇ ಮನೆಯ ಪ್ರಭಾವ ಇರುವುದರಿಂದ ನಿಮ್ಮ ಅತ್ತೆ ಮಾವನ ಕಡೆಯಿಂದ ಅಚಾನಕ್ ಆಗಿ ನಿಮಗೆ ದೊಡ್ಡ ಸಹಾಯ ಅಥವಾ ನಿಂತು ಹೋಗಿದ್ದ ಯಾವುದೇ ಹಳೆಯ ಆಸ್ತಿ ಸಿಗಬಹುದು. ನಿಮ್ಮ ಮಾತುಗಳನ್ನು ಬಹಳ ಯೋಚಿಸಿ ಬಳಸಿ.